ಕಾರ್ಯದರ್ಶಿ ಅವರು ರಾಜ್ಯಪಾಲರು ವಿಧಾನಮಂಡಲ ಉಭಯ ಸದನ ಸದ್ವಿನಿಯೋಗ ಮಾಡಿದ ಭಾಷಣ ಪ್ರತಿಯನ್ನು ಪರಿಷತ್ನಲ್ಲಿ ಮಂಡಿಸಬೇಕು. ಸನ್ಮಾನ್ಯ ಸಭಾಪತಿಯವರೇ, ಘನತೆವೆತ್ತ ರಾಜ್ಯಪಾಲರು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರುಗಳನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಪ್ರತಿಯನ್ನು ವಿಧಾನ ಪರಿಷತ್ತಿನ ಮುಂದೆ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಭಾಪತಿಗಳೇ, ರಾಜ್ಯಪಾಲರು ಇವತ್ತು ವಿಧಾನಮಂಡಲದಲ್ಲಿ ನಡ್ಕೊಂಡಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನಲ್ಲಿ 176, 163 ಪ್ರಕಾರ ಖಂಡನೆಯಾಗಿದೆ. ಅವರು ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಇಡೀ ಕರ್ನಾಟಕ ಜನರಿಗೆ ವಿಧಾನಮಂಡಲಕ್ಕೆ ಅಗೌರವ ತೋರಿಸಿದ್ದಾರೆ. ಅದನ್ನು ನಾವು ಪ್ರತಿರೋಧ ಮಾಡ್ತಾ ಇದ್ದೀವಿ. ಮಾನ್ಯ ಸಭಾಪತಿಗಳೇ, ಈಗ ರಾಜ್ಯಪಾಲರು ಉಭಯ ಸದನ ಉದ್ದೇಶಿಸಿ ಒಂದು ಪ್ಯಾರ ಭಾಷಣವನ್ನು ಮೊದಲನೇದು ಕೊನೆಯದು ಮಾಡಿದ್ದಾರೆ. ಅದರ ಅರ್ಥ ಏನಂದ್ರೆ ರೆಡ್ ಅಂಡ್ ರಿಕಾರ್ಡ್ ಅಂತ ಅಂದಂಗ ಅವ್ರು ಮಾಡಿದಂಗ ಅದು ಭಾಷಣವನ್ನ ಆ ಭಾಷಣವನ್ನು ಮಾಡಿದಾಗ ಚರ್ಚೆಗೆ ಬಂದಾಗ ನಾಳಿಂದ ಚರ್ಚೆ ಮಾಡುವಂತಾರೆ. ಈಗ ಅದಕ್ಕೆ ಏನು ಮಾಡ್ಲಿಕ್ಕಾಗಲ್ಲ. ರಾಜ್ಯಪಾಲರು ಒಂದ್ಸರಿ ತೀರ್ಮಾನ ಮಾಡಿದ್ದಾರೆ, ಭಾಷಣವನ್ನು ಓದಿದ್ದಾರೆ. ಒಂದು 4 ಲೈನ್ ಓದಿ 10 ಲೈನ್ ಓದಿದ್ದಾರೆ. ದಯಮಾಡಿ ಕೈ ಮುಗಿತೇವೆ. ನೋಡಿ ಅಗೌರವ ಮಾಡಿದರೆ ಆಯ್ತು. ಒಂದು ನಿಮಿಷ ಸಭಾಪತಿಗಳೇ, ಈ ವಿಧಾನ ಪರಿಷತ್ ಮಾತಾಡ್ತಾರೆ. ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಘಟನೆ ಆಗಿಲ್ಲ. ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಈಗ ಒಂದ್ ನಿಮಿಷ ಕೇಳಿ. ಇದು ಹಂಗ ಹಿಂಗ ಎರಡು ಕಡೆ ಕನ್ಫ್ಯೂಷನ್ ಇದೆ. ಈಗ ಇದು ಮುಗಿದ ನಂತರ BSc ಮೀಟಿಂಗ್, ಜಾಯಿಂಟ್ ಮೀಟಿಂಗ್ ಇದೆ. ಅಲ್ಲಿ ತೀರ್ಮಾನ ಮಾಡ್ಕೊಂಡು ಬಂದು ನಾಳೆ ಪ್ರಸ್ತಾಪ ಮಾಡಕತ್ರಿ. ಈಗ ಸಂತಾಪ ಸೂಚನೆ ಸಭಾನಾಯಕರು.